ಬಿಗ್ ಬಾಸ್ ಸೀಸನ್ 12 ಕನ್ನಡ ಕೊನೆ ಹಂತ ಕಾಲಿಡ್ತಾ ಇದ್ದಾರೆ. ಇವಾಗಲೇ ಒಂದು ಬಿಗ್ ಬಾಸ್ ಕಡೆಯಿಂದ ಪ್ರಮೋ ಬಂದಿದೆ. ಪ್ರಮೋನ ಒಂದ್ಸಲ ನೋಡ್ಕೊಂಬರೋಣ. ಏನೋ ಸ್ವಲ್ಪ ವಿಶೇಷವಾಗಿದೆ ಪ್ರಮೋ. ವಿನ್ನರ್ ಆಗೋ ವ್ಯಕ್ತಿಗೆ 37 ಕ್ರೋರ್ಸ್ ವೋಟ್ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗಷ್ಟೇ ಮೆಸೇಜ್ ನೋಡಿದೆ. ನಾನು ಹೊರಗಡೆ ಮೂವಿಗೋಸ್ಕರ ಹೋಗಿದ್ದೆ. ಅನಗನಗ ಅವಕರಾಜಿಂದ ಒಳ್ಳೆ ಮೂವಿ, ಸೂಪರ್ ಆಗಿದೆ ಮೂವಿ. ನೋಡ್ಕೊಂಬಂದ್ವಿ. ಅದನ್ನ ನೋಡ್ಕೊಂಬಂದ್ಬಿಟ್ಟು ಇವಾಗ ಬಂದು ಮನೇಲಿ ಬಂದು ಪ್ರಮೋ ನೋಡ್ತಾ ಇದ್ರೆ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಕುತ್ಕೊಂಡಿದೀನಿ. ನೋಡೋಣ, ಒಂದ್ಸಲ ಪ್ರಮೋ ನೋಡ್ಕೊಂಬರೋಣ. ನಿಜನಾ? ರಾತ್ರಿ 12 o'clock ತನಕ ಬಂದಿರೋ ಅಪ್ಡೇಟ್ 37 crores ಆಡ್. ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಬಹಳ ಕಮ್ಮಿ ಆಗ್ತಾರೆ. 37 ಕ್ರೋರ್ಸ್ ವೋಟ್ ಅಂತೆ. ಏನ್ ಹೇಳ್ಬೇಕು, ಅಬ್ಬಾ ಗ್ರೇಟ್ ಅಲ್ವಾ? ಹಾಕ್ತಾರೆ, ಏನಿದೆ ಜನ 99 ವೋಟು ಒಬ್ಬೊಬ್ಬರಿಗೆ ಅಂದರೆ ಹಾಕ್ತಾರೆ. ನಾವು ಸಣ್ಣ ಪುಟ್ಟ ಇಷ್ಟಿಷ್ಟು ಸಣ್ಣ ಚಾನಲ್ ಒಳಗೆ ನೋಡ್ತಾ ಇದ್ರೇನೆ ಇಷ್ಟು ಜನ ವೋಟ್ ಹಾಕಿದ್ರೆ ಅವ್ರನ್ನೆಲ್ಲ ಕೌಂಟ್ ಮಾಡಿದ್ರೆ ಇಷ್ಟು ವೋಟ್ ಇರುತ್ತೆ. ಗ್ರೇಟ್ ಅಲ್ವಾ? ಟ್ರೋಫಿನ ಬಿಡುಗಡೆ ಮಾಡಿದ್ದಾರೆ. ಟ್ರೋಫಿ, ಬಿಗ್ ಬಾಸ್ ಟ್ರೋಫಿ ಮುಂಚೆನೇ ಮಾಡಬೇಕಿತ್ತು, ಆದರೆ ಈಗ ಮಾಡಿದ್ದಾರೆ. ಲಾಸ್ಟ್ ಟೈಮೆಲ್ಲ ಫ್ರೈಡೇ ವೀಕಲ್ಲಿ ಮಾಡ್ತಾ ಇದ್ರು. ಇವತ್ತು ಶನಿವಾರ ಅಲ್ವಾ, ಇವತ್ತು ಮಾಡಿದ್ದಾರೆ. ಆ ದೇವರು ಯಾರಿಗೆ ಆ ಟ್ರೋಫಿನ ಒಲ್ದಿದಾನೋ ದೇವರಿಗೆ ಗೊತ್ತು. ಒಂಥರ ಎಲ್ರಿಗೂ ಇರುತ್ತಲ್ಲ, ಅವ್ರವ್ರು ಓಟ್ ಹಾಕಿದವರಿಗೆ ಗೆಲ್ಲಬೇಕು ಅಂತ. ಯಾರನ್ನ ಒಲಿತಾಳೆ ಆ ದೇವರು, ನ್ಯಾಯವಾಗಿ ಗೆಲ್ಲಲಿ ದೇವ್ರೆ. ಆದರೆ ಓಟಿನ ಲೆಕ್ಕ ತಗೊಂಡ್ರೆ ಅದು ಸ್ವಲ್ಪ 50-50 ಅಂದರೆ ಪರವಾಗಿಲ್ಲ. ಆ ಮುಖಾಂತರ ಗೆದ್ರೆ ನೋಡೋಣ ಬಿಗ್ ಬಾಸ್ ಏನು ತೀರ್ಮಾನ ತಗೊಳ್ತಾರೆ ಅಂತ. ಇನ್ನೊಂದು, ಬಿಗ್ ಬಾಸಲ್ಲಿ ಮಾಮೂಲಾಗಿ ಜ್ಯೋತಿಷ್ಯ ಹೇಳಿ ಬಂದು ನೋಡಿ ಮಾಡ್ತಿದ್ರು. ಈ ಸಲ ಅದೆಲ್ಲ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಯಾರ್ಯಾರ್ದು ಯಾವ್ಯಾವ ರಾಶಿ ಅಂತ. ಆದರೆ ನೋಡಬೇಕು ಅಂತ ನಂಗೊಂದು ಕ್ಯೂರಿಯಾಸಿಟಿ ಇತ್ತು. ಅದು ಯಾವುದು ನಡೆದಿಲ್ಲ ಬಿಗ್ ಬಾಸಲ್ಲಿ ಈ ಸಲ. ಸ್ವಲ್ಪ ಎಲ್ಲ ಕೆಲವೊಂದು ಎಪಿಸೋಡಲ್ಲಿ ನಡಿಬೇಕಾಗಿದ್ದ ಕಾರ್ಯಕ್ರಮ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಡೈರೆಕ್ಟಾಗಿ ಇವಾಗ ಟ್ರೋಫಿನ ಬಿಡುಗಡೆ ಮಾಡಿದ್ದಾರೆ ಸುದೀಪ್ ಅವರು. ವಾವ್, ಎಷ್ಟು ಖುಷಿ ಆಗುತ್ತಲ್ವಾ? ಒಂದು ಟ್ರೋಫಿ ಗೆಲ್ಲಬೇಕು ಅಂದರೆ ಯಾರಿಗದು ಅದೃಷ್ಟ ದೇವತೆ. ನೀವೆಲ್ಲರೂ ನಿಮ್ಮ ಓಟನ್ನ ಹಾಕಿದ್ದೀರಿ, ನಾನು ಹಾಕಿದ್ದೀನಿ. ನೋಡೋಣ ಯಾರು ಗೆಲ್ತಾರೆ, ಏನು ಕತೆ. ಕನ್ನಡದ ಬಿಗ್ ಬಾಸ್ನ ಕಿರೀಟ ಯಾರ ಹೆಗಲೇರುತ್ತೆ, ಟ್ರೋಫಿ ಯಾರ ಮನೆಗೆ ಹೋಗುತ್ತೆ ಅದು ಅಂತ. ಆ ದೇವರು ಯಾರಿಗೆ ಬರೆದಿಟ್ಟಿದ್ದಾನೋ ಗೊತ್ತಿಲ್ಲ. ನ್ಯಾಯವಾಗಿ ಹೋಗಿದ್ರೆ ಸಾಕಷ್ಟೆ. ಓಟಿನ ಇದರೊಳಗೆ ಹೋಗಬೇಕು ಅಂದರೆ ನಾವು ಓಟ್ ಹಾಕಿದವರು ಕಷ್ಟನೇ. ಯಾಕೆಂದರೆ ಅವರಿಗಷ್ಟು ಸಪೋರ್ಟ್ ಸಿಗೋದು ಕಷ್ಟ. 37 ಎಲ್ಲ ಬಂದಿದೆ ಅಂತಂದರೆ ಅದು ಗಿಲ್ಲಿಗೆ ಇರ್ಬೋದು. ನಿಮ್ಮ ಪ್ರಕಾರ ಯಾರಿಗೆ ಬರೀರಿ, ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಇನ್ನು ನಾಳೆವರೆಗೂ ಟೈಮ್ ಇದೆ. ನಾನು ಪ್ರೇ ಮಾಡ್ತಾನೇ ಇದ್ದೀನಿ ದೇವರನ್ನ. ನೋಡೋಣ ನೋಡೋಣ ನೋಡೋಣ. ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವಕ್ಕೆ ನಾಂದಿ ಆಗಬೇಕು ಬಿಗ್ ಬಾಸ್. ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವ ಗೆಲ್ಲಬೇಕು. ಓಟು ಒಂದು ರೆಂಬೆ ಮಾತ್ರ, ಬೇರು ವ್ಯಕ್ತಿತ್ವ ಆಗಿರಬೇಕು. ಓಟು ಅನ್ನೋದು ಒಂದು ಎಲೆಗಳು, ಉದುರೋದ್ರೆ ಹೊಸ ಎಲೆ ಬರುತ್ತೆ. ಬೇರು ಗಟ್ಟಿಯಾಗಿರ್ಬೇಕಲ್ವಾ? ಮರದ ಬೇರಿದ್ದಂಗೆ ಈ ವ್ಯಕ್ತಿತ್ವದ ಆಟ.